ಈ ನಾ ಯಾರಿಗೆ ಬಸವ ತಾಲಿಬಾನಿಗಳಂತ ಕರಿತೀನಲ್ಲ ಅವ್ರದ್ದು ಹೇಳಕತ್ತಿದ್ದೆ ನಾನು. ಅವರು ಹಂಗೆ ಮಾಡ್ತಾರೆ, ತಾಲಿಬಾನಿತನ ಮಾಡ್ತಾರೆ. ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬಾರ್ದು ಅಂತ ನಾನು ಸಾಕಷ್ಟು ಸಾರಿ ಕೈ ಮುಗಿದು ಕೇಳಿ ಮತ್ತೆ ಹಿಂದಗಡೆ ಬಂದು ಭೇಟಿ ಹಾಕಾರ ರಾತ್ರಿ ನಾನು ಮಾಡಿದಾಗ, ಅಜ್ಜವ್ರ ಇನ್ನು ಮುಂದೆ ಕೈ ಮುಗಿತೀವಿ, ನಮ್ಮನ್ನ ಕೈ ಬಿಟ್ಟು ಬಿಡ್ರಲ್ಲ, ನಿಮ್ಮನ್ನು ಬಿಡ್ತೀವಿ, ನೀವು ಸರಿತೀರಿ, ಮತ್ತೊಬ್ಬರನ್ನ ಮುಂದಕ್ಕೆ ತರ್ತೀರಿ ನೀವು. ಅದಕ್ಕೆ ನಾ ಇದನ್ನು ಬೇಗ ಕೈ ಬಿಡುವುದಿಲ್ಲ. ಇದು ಮುಗಿದ ಕೂಡಲೇ 31 ಗದಗಿನ ಆಗೈತೆ. ಮುಂದಿನ ತಿಂಗಳು ಮತ್ತೆ ಬಸವ ಕಲ್ಯಾಣದಾಗ ಐತೆ, ಹೌದಲ್ಲ? ನೋಡೋಣ ಬಸವ ಕಲ್ಯಾಣದ ಏನಾದ್ರು ಡೇಟ್ ಗೀಟ್ ಫಿಕ್ಸ್ ಮಾಡ್ತೀವಿ. ಯಾವೂರು ಬಿಡುದಿಲ್ಲ, ಎಲ್ಲ ಊರವ್ರಿಗೆ ಹೋಗಿ ಕೈ ಮುಗಿದು ಹೇಳವ, ಇವ್ರದಕ್ಕೆ ಬಂದೋಬಸ್ತ್ ಮಾಡಿರ್ತ, ಇರಲಿಲ್ಲ ಅಂತ ನಮ್ಮ ಧರ್ಮ ಹಾಳು ಮಾಡ್ತಾರೆ. ನಮ್ಮ ಸಮಾಜ ಸಣ್ಣ ಸಣ್ಣ ಮಂದಿನ ಕರ್ಕೊಂಡು ನಾವು ದೇಶ ಕಟ್ತೀವಿ. ಸಮಾಜದ ಕೊನೆಯ ವ್ಯಕ್ತಿ ನಮ್ಮ ಆತ್ಮ ಆಗಿರ್ಬೇಕು. ಆತ್ಮನ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರಿಯಿತು. ನನ್ನ ಆತ್ಮನಿಗೆ ಪ್ರತಿಕೂಲವಾದದ್ದನ್ನು ಯಾರೆದುರಿಗೂ ನಾನು ಆಚರಣೆ ಮಾಡಬಾರ್ದು ಅಂತ ನಮ್ಮ ಧರ್ಮ ನಮಗೆ ಕಲಿಸುತ್ತೆ. ಧರ್ಮ ಯಾವುದು ಅಂದ್ರೆ ಬಿದ್ದವ್ರನ್ನ ಎತ್ತೋದು ಧರ್ಮ, ಮತ್ತೊಬ್ಬರನ್ನ ನುಗ್ಗಿಸೋದು, ಮತ್ತೊಬ್ಬರನ್ನ ಹೀಯಾಳಿಸೋದು ಧರ್ಮ ಆಗೋದಿಲ್ಲ. ಮತ್ತೊಬ್ಬರನ್ನ ಬೈಯುವುದೆಂದು ಧರ್ಮ ಆಗೋದಿಲ್ಲ. ಮತ್ತೊಬ್ಬರನ್ನ ಕಣ್ಣು ನೀರು ಒರೆಸೋದು ಧರ್ಮ, ಮತ್ತೊಬ್ಬರನ್ನ ಉಪಚಾರ ಮಾಡೋದು ಧರ್ಮ, ಮತ್ತೊಬ್ಬರಿಗೆ ಉಣಿಸೋದು ಧರ್ಮ, ಮತ್ತೊಬ್ಬರಿಗೆ ತಿನ್ನಿಸೋದು ಧರ್ಮ ಮಾಡು. ನಾನು ಯಾವಾಗಲೂ ನಂದು ಹೇಳ್ಕೊಳಂಗಿಲ್ಲ. ಇವು ಯಾವ್ಯಾವ ಏನೇನು ಒದರಾಡ್ತಿರ್ತಾವಲ್ಲ, ಅವು ಕಾಡಸಿದ್ದೇಶ್ವರ ಸ್ವಾಮಿ ಅಂದ್ರೆ ಯಾರು, ಎಲ್ಲದನ, ಏನು ಮಾಡ್ತಾನ, ಇವ್ರ ಮಾರಿ ಮ್ಯಾಗಿನವರ ನೊಣ ಹೇಳಂಗಿಲ್ಲ. ಮಾರಿ ಮ್ಯಾಗ ಕೂತ್ ನೊಣ ಹೊಡ್ಕೊಳಕ್ಕೆ ಸಹಿತ ಕೈಯಾಗ ಸಾಮರ್ಥ್ಯ ಇಲ್ಲ, ಆದರೂ ಸಹಿತ ಒದರಾಡ್ತಿರ್ತಾವ. ಏನು ಮಾಡಿದ್ರಪ್ಪ? ನಾ ಎಲ್ಲರಿಗೂ ಭಾಳ ಮಂದಿ ಕೇಳ್ತಿರ್ತೀನಿ, ಬಸವ ತತ್ವ ಹೇಳೋರಿಗೆ ಕಾಯ್ಕ ಮಾಡ್ತೀರೇನ್ರಿ ಅಂತ ಕೇಳಿದೆ ಒಬ್ಬರಿಗೆ. ಇಲ್ಲೇ ಸಿಂಧನೂರಾಗ ಒಂದಿಷ್ಟು ಮಂದಿ ಭೇಟಿಯಾಗಿದ್ರು ನನಗೆ. ಕಾಯ್ಕ ಮಾಡ್ತೀರನು ಅಂತ ಕೇಳಿದೆ. ಕೇಳಿದ ಕೂಡಲೇ ಅವ್ರು ಅಂದರು ಮಾಡ್ತೀವಲ್ರಿ ಅಂದರು. ಏನು ಮಾಡ್ತೀರಿ ಅಂತ ಕೇಳಿದೆ. ಏನಿಲ್ರಿ ಈಗ ರಿಟೈರ್ ಆಗ್ಯವರಿ ಅಂತಂದು. ಪೆನ್ಷನ್ ಬರ್ತಿರ್ಬೇಕಲ್ರಿ ಅಂತಂದು ನಾನು. ಹಾಂ ಪೆನ್ಷನ್ ಬರ್ತೈತ್ರಿ, ಅದರಾಗ ಅದೀವ್ರಿ ಅಂದರು. ಮತ್ತು ಪೆನ್ಷನ್ ತಿನ್ನೋದು ಬಸವ ತತ್ವದಾಗ ಕುಂದ್ರಂಗಿಲ್ಲಲ್ಲ ಅಂತ ಅಂದೆ ನಾವು. ಅದು ಹೆಂಗ್ರಿ ಅಂದರು ಅವರು. ಬಸವಣ್ಣ ಒಂದಿನೊಳಗೊಂದರೆಯ, ಅನ್ನದೊಳಗೊಂದು ಅಗುಳ, ವಸ್ತ್ರದೊಂದ ಒಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ನಿಮ್ಮ ಹಾಣಿ ನಿಮ್ಮ ಪ್ರಮತರಾಣಿ. ನಾಳೆಗಂತ ಏನೂ ಇಡಬಾರ್ದಪ್ಪ, ಇವತ್ತಿಂದ ಇವತ್ತು ಮುಗಿಸ್ಬೇಕು. ಇದು ಬಸವ ತತ್ವ. ಮತ್ತು ನೀ ಕೆಲಸ ಮಾಡ್ಲಾರ್ದ ಪುಕ್ಕಟ ಜಡೆ ಕತ್ತಿದ್ದು ಹೆಂಗೆ ಬಸವ ತತ್ವದ ಹಿಂಗೆ ತಂದ್ರದವ್ರ ನಾವು ಏನೋ ತಿಳ್ಕೊಂಡಿದ್ದೀವಿ ಬಸವಣ್ಣವ್ರ ತತ್ವ. ನೀ ಬಸವಣ್ಣವ್ರ ತತ್ವ 100ಕ್ಕೆ 100 ಆಚರಣೆ ಮಾಡ್ತಿದ್ದೆ ಅಂದ್ರೆ ನನಗೆ ಹೇಳು. ಏನು ಕಾಯ್ಕ ಮಾಡ್ತಿದ್ದಪ್ಪ? ಕಾಯ್ಕೇನೂ ಇಲ್ಲ. ಎಲ್ಲಿ ಸಿಗ್ತೈತಿ? ಮನೆಯಲ್ಲಿ ಮಹಾಮನೆ. ಹೆಂಗೆ ಮಾಡೋದು? ಅವನು ಒಬ್ಬಂದು ಒಂದು ಗಿರಾಕಿ ತಯಾರು ಮಾಡೋದು. ನಿಮ್ಮ ಮನ್ಯಾಗ ಮಹಾಮನೆ ಮಾಡೋನು ಈ ತಿಂಗಳಂತ. ಏನು ನನಗೇನು ಖರ್ಚಾಗತ್ತ ಜಮಾ ಏನೋ ಮಾಡ್ರಿ, ಕೈಗೆ ಸಕ್ಕರೆ ಇಟ್ಟುಬಿಡ್ರಿ ಸಾಕು. ನಾವು ಚಿಂತನೆ ಮಾಡ್ತೀವಿ, ನೀವು ಸಕ್ಕರೆ ಪ್ರಸಾದ ಕೊಟ್ಬಿಡ್ರಿ. ಎದ್ದು ಹೋಗೋದ್ರಾಗ ಏನು ಒಂದೊಂದು ಕಪ್ ಚಹಾ ಕೊಟ್ಟರು ನಡೀತೈತೆ, ಏನು ತೊಂದರೆ ಇಲ್ಲ. ಅನ್ಕೊಂತ ಹೋಗೋದ್ರಾಗ ಒಂದಿಷ್ಟು ಪ್ರಸಾದ ಮಾಡಿದ್ರೆ ಬೆಸ್ಟ್ ಆಕೈತೆ. ಯಾಕಂದ್ರೆ ದೂರದವ್ರು ಬಂದಿರ್ತಾರ, ಒಂದು 10,000 ರೂಪಾಯಿ ಟೊಪ್ಪಿಗೆ ಹಾಕಿ ಹೋಗ್ತಾರೆ. ನಾನು ಬಸವಣ್ಣನವರ ತತ್ವಗಳಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟವ. ಬಸವಣ್ಣವ್ರಂಗೆ ಬದುಕಬೇಕಂದವ, ಮಾತಾಡ್ಬೇಕಂದವ. ನಾನು ಬಸವಣ್ಣವ್ರಂಗೆ ಬದುಕಬೇಕಂತೀನಿ. ಎಷ್ಟು ವರ್ಷ ಕಳೆದಿರಿ, ಯಾವ ಸ್ಥಳದೊಳಗದೀರಿ ಅಂತ ಕೇಳಿದ್ನಿ ಅವರು. ಏನು ಭಕ್ತಿ ಸ್ಥಳದೊಳಗದಿರೋ, ಮಾಹೇಶ್ವರ ಸ್ಥಳದೊಳಗದಿರೋ, ಏನು ಪ್ರಾಣಲಿಂಗಿ ಸ್ಥಳದೊಳಗದಿರೋ, ಪ್ರಸಾದಿ ಸ್ಥಳದೊಳಗದಿರೋ, ಶರಣ ಸ್ಥಳದೊಳಗದಿರೋ, ಐಕ್ಯ ಸ್ಥಳಕ್ಕೆ ಏರಿರೋ, ಯಾವ ಸ್ಥಳಕ್ಕೆ ಏರ್ಬೇಕಾದ್ರೆ ಏನು ಬಿಡಬೇಕು, ಏನು ಹಿಡಿಬೇಕಪ್ಪ ಹೇಳ್ರಿ ನನಗೊಂದರ. ಏನು ಭಾಳ ಗದ್ದಲು ಬೀಳಂಗೆ ಕಾಣ್ತೈತ್ರಿ ಅಜ್ಜವ್ರ. ನಾವು ಒಂದು 10-20 ವಚನ ಬಾಯ್ಪಾಟ್ ಮಾಡೀವ್ರಿ. ಜಾತಿ ಒಂದಿಷ್ಟು ಅದಾವು, ಮೂಢನಂಬಿಕೆ ಮ್ಯಾಗ ಒಂದಿಷ್ಟು ಅದಾವು, ಅದನ್ನ ಜಡ್ಕೊತ ಅಡ್ಡಾಡ್ತೀವಿ. ಎಷ್ಟು ದಿವಸ ನಡೆದವ್ರಿ ನಮ್ಮ ಒಂದು. ಇನ್ನು ಅವ್ನು ಬಿಡ್ರಿ, ಬಿಟ್ಟು ಬಸವಣ್ಣ ಹೇಳಿದಂಥ ನಿಜವಾದ ತತ್ವವನ್ನು ಆಚರಣೆ ಮಾಡುತ್ತೆ. ನಾನು ನನ್ನ ಜೀವನವನ್ನು 100ಕ್ಕೆ 100 ಬಸವಣ್ಣನ ತತ್ವ ನನಗೆ ಆಚರಣೆಯಲ್ಲಿ ತರಲಿಕ್ಕೆ ಆಗೋದಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕಂದ್ರೆ ಬಸವಣ್ಣವ್ರು ಅಂದು ಹೇಳ್ಯಾರ, ಇಂದಿಂಗೆ ನಾಳಿಂಗೆ ಬೇಕೆಂದೆ. ನನಗದು ಜಮಾಯಿಸೋದಿಲ್ಲ. ನನ್ನ ಮಠದಾಗ 1,000 ಜನ ಕೆಲಸ ಮಾಡ್ತಾರೆ. ತಿಂಗಳಿಗೆ 2 ಕೋಟಿ ರೂಪಾಯಿ ಪಗಾರ ಮಾಡ್ಬೇಕು ನಾನು.
ಇಂದಿಂಗೆ ನಾಳಿಂಗೆ ಬೇಕೆಂದೇನ ಆದಡೆ ಅಂದ್ರೆ ಏನು ಅಡ್ಡ ಬೀಳ್ಳೆ ಅವ್ರ ಮುಂದೆ ನಾಳಿಗೆ ಇಷ್ಟು ಮಂದಿ ಪಗಾರ ಎಲ್ಲಿಂದ ತಂದು ಕೊಡ್ಲಿ, ನನಗೆ ಇಡಬೇಕಾಕೈತಿ ನಾಳೆ ಸಲಾಗಿ ಒಂದಿಟ್ಟು ಕಡೆಗೆ ತಿಂಗಳು ಕೊನೆತನಾರ ಇಟ್ಟು ಇಡಬೇಕಾಕೈತಿ. ಅದಕ್ಕೆ ಕೆಲವೊಂದು ಕಾಲಾತೀತವಾದಂಥ ವಿಷಯಗಳನ್ನು ಬಿಡಬೇಕು. ಬಸವಣ್ಣವರ ನೀತಿಯೊಳಗೆ ಸಕಾಲಿಕ ನೀತಿ, ಸಾರ್ವಕಾಲಿಕ ನೀತಿ ಅಂತೈತಿ. ಸಾರ್ವಕಾಲಿಕ ಅಂತೈತಲ್ಲ, ಅದು ಎಂದೂ ಬದಲಾಗೋದಲ್ಲ. ಅದನ್ನು ನಾವು ಎಂದೂ ಚಾಚು ತಪ್ಪದೆ ನಮ್ಮ ಜೀವನದಲ್ಲಿ ಪಾಲಿಸ್ಬೇಕು. ನಾನು ಕಾಯಕ ಮಾಡ್ತೀನಿ, ದಿನಾಲು ಒಕ್ಕಲ್ತನ ಮಾಡ್ತೀನಿ, ಗೋಶಾಲೆ ಒಳಗೆ ಕೆಲಸ ಮಾಡ್ತೀನಿ, ಮತ್ತು ಬೇರೆ ಬೇರೆ ಕಾಯಕಗಳನ್ನು ನನಗೇನೂ ಇಲ್ಲ ಅಂದ್ರೆ ಒಂದು 100 ಪ್ರಕಾರದ ಕೆಲಸ ಬರ್ತಾವೆ. ಗೌಂಡಿ ಕೆಲಸ ಮಾಡ್ತೀನಿ, ನಾನು ಬಡಗೇರಿ ಕೆಲಸ ಮಾಡ್ತೀನಿ, ಎಲೆಕ್ಟ್ರಿಸಿಟಿ ಕೆಲಸ ಮಾಡ್ತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಅಗ್ರೋ ಪ್ರೊಸೆಸಿಂಗ್ ಕೆಲಸ ಮಾಡ್ತೀನಿ. ಎಲ್ಲಿ ಕಡಿಮೆ ಬೀಳ್ತೈತೆ ಅಲ್ಲಿ ನಾ ಯಾವುದಾದ್ರೂ ಕಾಯಕ ಮಾಡ್ತೇನೆ. ಮಾಡ್ಲಾರ್ದ ಮತ್ತೊಬ್ರಿಗೆ ಹೇಳಕ್ಕೆ ಹೋಗ್ಬೋದು. ಅದಕ್ಕೆ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತೇನೆ ನಾ ಪುಣ್ಯಾತ್ಮರಿಗೆ. ಮತ್ತೊಬ್ಬರಿಗೆ ಮಾತಾಡ್ಬೇಕಾದ್ರೆ ನೀವೇನು ಮಾಡ್ತೀರಿ ನೋಡ್ಕೊರಿ ಒಂದ್ಸಲ. ಎರಡನೇದು ನಾನು ಅವ್ರಿಗೆ ಕೇಳ್ತೀನಿ, ಅಲ್ರಿ ಬಸವ ತತ್ವ ಅಂತಿರಲ್ಲ, ಬಸವ ತತ್ವದೊಳಗೆ ದಾಸೋಹ ಅಂತ ಐತಿ, ಮಾಡ್ತಾರೆ ಮನ್ಯಾಗ ಅಂತ ಕೇಳಿದೆ. ಯಾವ ಹುಣ್ಣಿಮೆಗೆ ಅಮಾಸಿಗೆ ನಮ್ಮ ಮನೆ ಗುರುಗಳು ಸ್ವಾಮಿಗಳು ಬರ್ತಾರೆ, ಅವತ್ತು ನಾವು ತೀರ್ಥ ತೊಗೊಂಡು ಅವ್ರಿಗೆ ಊಟ ಮಾಡಿಸ್ತೀವಿ. ಇದು ದಾಸೋಹನ ಅಂತ ಕೇಳಿದ್ ನಾನು. ದಾಸೋಹ ಅಂದ್ರೆ ಸತ್ಯ ಶುದ್ಧ ಭಾವನೆಯಿಂದ ಕಾಯಕವನ್ನು ಮಾಡಿ ಗಳಿಸ್ಕೊಂಡು ಬಂದದ್ರಾಗ ಮೊದಲ ಯಾರಾದರೂ ಅವಶ್ಯಕತೆ ಉಳ್ಳಂತ ವ್ಯಕ್ತಿಗೆ ಊಟ ಮಾಡಿಸಿ ಉಳಿದದ್ದನ್ನು ನೀವು ಉಣ್ಬೇಕಂತೈತಿ. ಹಿಂಗೇನಾರು ಮನ್ಯಾಗ ಜನ ಯಾರಿಗಾರು ಊಟ ಮಾಡಿಸ್ತೀರೇನೋ ಅಂತ ಕೇಳಿದೆ. ಇಲ್ರಿ ನಮ್ಮ ಮನ್ಯಾಗ ಯಾರ್ಯಾರು ಇವ್ರು ಹೇಳ್ತಾರಲ್ಲ ಇವ್ರಿಗೆಲ್ಲರಿಗೂ ಕೇಳಿದ್ನಿ. ಕೆಲವು ಮಂದಿ ಸ್ವಾಮಿಗಳು ಮಠದಾಗ ದಾಸೋಹ ಸಹಿತ ಇಟ್ಟಿಲ್ಲ. ನಾ ಹೇಳಿದೆ ಮಠದಾಗ ಕೋಟಿಗಟ್ಟಲೆ ಸಂಪತ್ತೈತಿ, 10 ಮಂದಿ ಬಂದು ಭಕ್ತರಿಗೆ ಪ್ರಸಾದ ಇಲ್ಲ. ಬರ್ರಿ ನಮ್ಮ ಮಠದಾಗ ದಿನ 5,000ದಿಂದ 10,000 ಮಂದಿಗೆ ಪ್ರಸಾದ ಮಾಡಿಸ್ತೇನೆ, ಎಂದೂ ಕಡಿಮೆ ಇದ್ದಿಲ್ಲ. ಕೊಟ್ಟವನು ಬಸವಣ್ಣ, ಉಣ್ಣವನು ಬಸವಣ್ಣ ಅಂತೇನೆ. ದಿನ 10,000 ಮಂದಿ ಊಟ ಮಾಡಿ ಹೋಗ್ತಾರೆ, ಪ್ರಸಾದ ತಗೊಂಡು ಹೋಗ್ತಾರೆ. ನಾವೆಂದೂ ಆ ಭಾವನೆಯನ್ನ ತಾಳಿಲ್ಲ. ಕೊಡವನು ಅವನ, ತಗೊಂಡವನು ಅವನ. ಅಷ್ಟೇ ಅಲ್ಲ, ಅವ್ರಿಗೆ ಕೇಳಿದ್ನ, ಬಸವಣ್ಣ ಸಮಾನತೆಯನ್ನು ಹೇಳ್ಯಾನ, ಏನ್ರ ನಿಮ್ಮ ಜೀವನದೊಳಗೆ ಆಚರಣೆಯಲ್ಲಿ ತಂದಿರೇನೋ ಅಂತ ಕೇಳಿದೆ. ಸ್ವಾಮಿಗಳಿಗೆ ಕೇಳಿದೆ, ಯಾರಿದು ಹೇಳ್ತಾರಲ್ಲ ಸ್ವಾಮಿಗಳಿಗೆ ಭಾಳ ಚಂದಾಗ ಹೇಳ್ತಿರ್ತಾರೆ, ಅಲ್ಲೆಲ್ಲೆಲ್ಲೆ ದೊಡ್ಡ ದೊಡ್ಡ ಮಠಗಳು ಕಟ್ಕೊಂಡಾರ. ಸಮಾನತೆ ಏನು ತಂದಿರೋನಂತ ಕೇಳಿದೆ. ಏನು ಎಲ್ಲಿ ಸಮಾನ? ನಂದು 12ನೇ ಶತಮಾನದೊಳಗೆ ಬಸವಣ್ಣ ಸ್ತ್ರೀ ಪುರುಷ ಸಮಾನತೆ ಹೇಳ್ಯಾನ, ವರ್ಣ ಸಮಾನತೆಯನ್ನು ಹೇಳ್ಯಾನ, ಜಾತಿ ಸಮಾನತೆಯನ್ನು ಹೇಳ್ಯಾನ, ವರ್ಗ ಭೇದವನ್ನು ಬಿಟ್ಕೊಡ್ರಿ ಅಂತ ಹೇಳ್ಯಾನ. ನೀವೇನು ದಿನ ಪ್ರವಚನ ಮಾಡ್ಕೋತ ಅಡ್ಡಾಡ್ತಿರಲ್ಲ ಬಸವಣ್ಣವ್ರ ಹೆಸರಲ್ಲಿ, ಏಸು ಮಂದಿ ಸಮಾನತೆ ತಂದಿರಿ ಅಂತ ಕೇಳಿ. ನಿಮ್ಮ ಮಠಕ್ಕೆ ಒಬ್ಬ ಹೆಣ್ಮಗಳನ್ನ ಮಾಡ್ಬೇಕಾಗಿತ್ತಲ್ಲ, ಮಾಡಿರೇನ ಅಂತ ಕೇಳಿದೆ. ಸ್ತ್ರೀ ಪುರುಷ ಸಮಾನತೆ ಹೇಳ್ಯಾನಲ್ಲ ಬಸವಣ್ಣ, 800 ವರ್ಷದಾಗ ಒಬ್ಬರು ಮಾಡಿಲ್ರಿ ಇದಂಥ ಸಮಾನತೆ. ನಾ ಕೇಳಿದೆ, ನಿಮ್ಮ ಮಠಕ್ಕೆ ನಿಮ್ಮ ಅಣ್ತಂಬರು ನಿಮ್ಮ ಮನೆಯವ್ರನ್ನ ಬಿಟ್ಟು ಹೊರಗಿನವ್ರನ್ನ ಯಾರನ್ನಾರು ಎಂದರ ಮಾಡಿರೇನು ಉತ್ತರಾಧಿಕಾರಿ ಅಂತ ಕೇಳಿ. ಹರಳಯ್ಯನವ್ರ ಮನೆಯವ್ರನ್ನ, ಸಮಗಾರ ಹರಳಯ್ಯನ ಮನೆಯವ್ರನ್ನ, ಮಡಿವಾಳ ಮಾಚಿದೇವರ ಮನೆಯವ್ರನ್ನ, ಹಡಪದ ಅಪ್ಪಣ್ಣನ ಮನೆಯವ್ರನ್ನ ಕರ್ಕೊಂಡು ಬಂದು ಉತ್ತರಾಧಿಕಾರಿ ಮಾಡಿರೇನಂತ ಕೇಳಿದೆ. ಇಲ್ರಿ ಅಂತ. ಮತ್ತೆ ಹೆಂಗೆ ಬಸವ ತತ್ವ ಹೇಳಕ್ಕೆ ಯೋಗ್ಯರಕ್ಕೆ ನೀವು ಅಂತ ಕೇಳಿ. ನಿಮ್ಮ ಮಠದೊಳಗೆ ನೌಕರರ ಯಾರದಾರ ಅಂತ ಕೇಳಿದೆ. ಎಲ್ಲ ಮೇಲ್ವರ್ಗದವರೇ ಅದಾರ. ಬಾ ಅಂದೆ, ನಮ್ಮ ಮಠಕ್ಕೆ ಬರ್ರಿ. ನಮ್ಮ ಮಠದ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವಡ್ರಮದ, ನಮ್ಮ ಮಠದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸಮಗಾರ ಸಮಾಜದವದ. ತಿಂಗಳ ಏನೂ ಇಲ್ಲ ಅಂತಂದ್ರು 10 ಕೋಟಿ ರೂಪಾಯಿ ವ್ಯವಹಾರ ಅವರ ನೋಡ್ಕೋತಾರೆ. ನನಗೆ ಯಾವಾಗಾರ ಅವಶ್ಯಕತೆ ಬಿದ್ದರೂ ಫೋನ್ ಮಾಡಿ ಕೇಳ್ತಾರೆ ಇರ್ಲಿಕ್ಕಂದ್ರೆ. ಎಲ್ಲ ಕೆಳಗಿನ ಸ್ಟಾಫ್ನು ಸಹಿತ ಎಲ್ಲ ಜಾತಿಯವರು ಅದಾರ, ಈ ಜಾತಿಯವ್ರು ಇಲ್ಲ ಅನ್ನಂಗೆ. 1,000 ಜನ ಅದಾರ ನಮ್ಮ ಮಠದೊಳಗೆ. ಬೇರೆ 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 ಪ್ರಕಲ್ಪದ ಕೆಳಗೆ ಕೆಲಸ ಮಾಡೋರು. ನಾ 200 ಊರುಗಳು ದತ್ತಕ್ಕೆ ತಗೊಂಡಿನ ಸಾಲಿ. ಓದಾಕ ಬರ್ಲಾದ ಮಕ್ಕಳಿಗೆ ಪ್ರತಿಯೊಂದು ಸಾಲಿಗೆ ಒಬ್ಬ ಟೀಚರ್ ಮಠದಿಂದ ಇಟ್ಟಿ. ನಾನು 200 ಹಳ್ಳಿಗಳಲ್ಲಿ ಪ್ರತಿಯೊಂದು ಸಾಲಿಗೂ ಒಬ್ಬ ಟೀಚರ್ ನಮ್ಮವ್ರು. ನನಗೇನು ಸಿಗೋದಾದ್ರೆ ಏನೂ ಸಿಗೋದಿಲ್ಲ. ನಾ ಭಿಕ್ಷಾ ಬೇಡ್ಕೊಂಡು ಬಂದು ಅವ್ರಿಗೆ ಪಗಾರ ಕೊಡ್ತೀನಿ. ಅವ್ರ ಮಕ್ಕಳಿಗೆ ಊರಾನವ್ರು ಏನದಾರಲ್ಲ ಮಕ್ಕಳಿಗೆ ಕಲಿಸ್ಬೇಕು. ಯಾವ ಹುಡುಗರ ಜೀವನನೂ ಹಾಳಾಗಬಾರ್ದು, ಇಷ್ಟ ಕಳ್ಕಳಿದ. ಇದು ಬಸವಣ್ಣನ ತತ್ವ.
ನನ್ನಲ್ಲಿ ಮೇಘಾಲಯದಿಂದ 200 ಮಕ್ಕಳದಾವ. ಈಗ ಅವ್ರಿಗೆಲ್ಲರಿಗೆ ವರ್ಷ ಏನೂ ಇಲ್ಲ ಅಂದ್ರೆ ಒಂದು ಹುಡುಗ 50,000 ರೂಪಾಯಿ ಖರ್ಚು ಮಾಡ್ತಾನೆ. ಚಲೋ ಚಲೋ ಕೇಟ್ರಿಂಗ್ ಕಾಲೇಜ್ ಹಾಕಿ ಅವ್ರನ್ನ ಕಲಿಸಿ ಅವ್ರ ಕಾಲ ಮ್ಯಾಗ ನಿಲ್ಲಿಸಿ ನೌಕರಿ ಹಚ್ಚಿ ಅವ್ರ ಮನೆಗೆ ಕಳಿಸ್ತೀನಿ. 15 ವರ್ಷ ಆತಿ ಕೆಲಸ ಮಾಡಕ್ಕೆ. ಯಾರಿಗೆ ತಂದಿಲ್ಲ ತಾಯಿ ಇಲ್ಲ ಅಂತ ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರಿಗೆ ಉಣಿಸಿ ತಿನ್ನಿಸಿ ಸಾಲಿ ಕಲಿಸಿ. ಇದು ಬಸವಣ್ಣನ ತತ್ವರಪ್ಪ. ನೀವು ಮಕ್ಕಳಿಗೆ ಫೀ ತಗೋತೀರಿ, 1,000 ರೂಪಾಯಿ ಕೊಟ್ಟರು ಸಹಿತ ಕಡಿಮೆ ಕೊಟ್ಟರೆ ನಡೆಯಂಗಿಲ್ಲ. ಮತ್ತೆ ಹೇಳ್ತಾರೆ ಜ್ಞಾನದ ದಾಸೋಹ ಮಾಡ್ತಾರೆ ಸ್ವಾಮಿಗಳಂತ. ಈ ರೊಕ್ಕ ತಗೊಂಡು ಸಾಲಿ ಕಲಿಸೋದಿದೆ ಜ್ಞಾನದ ದಾಸೋಹ. ಬಸವಣ್ಣ ಇದನ್ನು ಮಾಡಕ್ಕೆ ಹೇಳಿದ್ನ? ಈ ತತ್ವ ಹೇಳಿಲ್ಲ ಬಸವಣ್ಣ. ಬರ್ರಿ ಅಂತ ಹೇಳಿದ್ನ. ಕಲಿಸೋನು ಎಲ್ಲರೂ ಕೂಡ. ಇಲ್ದವ್ರ ಕಡೆಯಿಂದ ಏನು ರೊಕ್ಕ ತಗೊಳ್ಳೋದು? ಒಬ್ಬ ಸ್ವಾಮಿಗಳಿಗೆ ಕಂಡಾಪಿ ಜಮೀನು ಕೊಟ್ಟೊಬ್ಬ, ಇಲ್ಲೇ ನಿಮ್ಮ ಮಗ್ಗಲ್ದಾಗ 25 ಎಕರೆ ಭೂಮಿ ದಾನ ಮಾಡಿದಪ್ಪ. ಆ ದಾನ ಮಾಡಿದ ಮುದುಕನ ಮೊಮ್ಮಗ್ಗ ಸಾಲ್ಯಾಗ ಒಂದು 10,000 ರೂಪಾಯಿ ಫೀ ಕಡಿಮೆ ಇದ್ರೆ ಮನೆಗೆ ಹೊಳೆ ಕಳಿಸಿದ್ರು. ಇದು ಬಸವ ತತ್ವ ಹೇಳೋರು. ಬಸವ ತತ್ವ ಹೇಳೋರ ಗತಿ ಇದು. ನಾ ಈಗ ಹೆಸರು ಹೇಳೋದಿಲ್ಲ, ಬೇಳೆ ಬಂದಾಗ ಹೇಳ್ತೀನಿ. ಎಲ್ಲರೂ ಅವ್ರನ್ನೂ ಕರ್ಕೊಂಡು ಬಂದು ಮ್ಯಾಗ ಕುಂದ್ರಿಸಿ ಹೇಳ್ತೀನಿ. ಪುಣ್ಯಾತ್ಮರು ಹಿಂಗೆ ಮಾಡಿದ್ರಂತ ಮಾಡ್ಬಾರ್ದು. ಬಸವಣ್ಣ ನಮಗೆ ಇದನ್ನು ಕಲಿಸ್ಲಿಲ್ಲ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಬಸವಣ್ಣ ಹೇಳಿದ. ನಾನು ಅದಕ್ಕಂತ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮಾಡೋಣ. ನಮ್ಮ ಮಾಡಿದಾಗ ನೀವು ಎಲ್ಲಾರ ಕೇಳಿರಿ ಅಂದ್ರೆ 200 ರಸ್ತಾದಂತ ಬಿಡಾಡಿ ನಾಯಿಗಳು ತಂದು ಸಾಕಿನ. ಶ್ವಾನ ಸೇವಾಧಾಮ ಅಂತ ಮಾಡಿ ಹೆಂಗೆ ಗೋಶಾಲೆ ಐತಲ್ಲ ಹಂಗೆ ನಂದೊಂದು ನಾಯಿ ಶಾಲೆ ಐತಿ. ಯಾವ ಕಾಲು ಮುರಿದು, ಬಾಲ ಕತ್ತರಿಸಿದು, ಕಿವಿ ಕತ್ತರಿಸಿದು, ಹುಣ್ಣಾದು, ಕ್ಯಾನ್ಸರ್ ಅದು ನಾಯಿಗಳನ್ನ ತಂದು ಬಿಡ್ತಾರೋ ಅವನ್ನೆಲ್ಲ ಉಪಚಾರ ಮಾಡಿ ಚಂದಾಗ ಅವನ್ನ ಜೋಪಾನ ಮಾಡ್ತೇನೆ. 200 ನಾಯಿ ಅದಾವ ನನ್ನ ಹತ್ರ. ಭವಿಷ್ಯದೊಳಗೆ ಇನ್ನೂ ಸಾವಿರ ನಾಯಿಗಳಿಗೆ ನಾ ಬದುಕಿಸ್ಬೇಕಂತೀನಿ. ಯಾಕಂತಂದ್ರೆ ಎಲ್ಲಾರ ಗಾಡಿ ಕೆಳಗೆ ಸಿಕ್ಕಾವು. ಏನು ಜೀವ ಐತಲ್ಲ. ಬಸವಣ್ಣ ಹೇಳಿದ್ದೇನು? ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿ. ಬರೇ ಮನುಷ್ಯರಲ್ಲಿ ಅಲ್ಲ, ಸಕಲ ಪ್ರಾಣಿಗಳಲ್ಲಿ. ಎಲ್ಲನೂ ಸಾಧ್ಯ ಆಕೈತಂತ ನಾವು ಒಟ್ಟ ಅನ್ನೋದಿಲ್ಲ. ನಾ ಹೇಳ್ತೇನಿಲ್ಲ ನನಗೆ ಎಷ್ಟು ಆಕೈತೆ ಅಷ್ಟು ಮಾಡ್ತೀನಿ ಅಂತ. ನೀವು ಎಲ್ಲನೂ ಮಾಡೋರು ಅಪ್ಪನಾಗ ಮಾತಾಡ್ತೀರಲ್ಲ, ಹಂಗೆ ಮಾತಾಡೋಕೆ ಹೋಗ್ಬೇಡ್ರಿ ಅಂತ ನಾ ಹೇಳ್ತೇನೆ. ನಿಮಗೆ ಎಷ್ಟು ನೀರ್ತೈತಲ್ಲ ಅಷ್ಟ ಮಾತಾಡಿ. ದಯವಿಟ್ಟು ನಾವು ಬಸವಣ್ಣನ ಅನುಯಾಯಿಗಳು ಅಂತ, ಬಸವ ತತ್ವದ ಅನುಯಾಯಿಗಳು ಎಲ್ಲ ಶರಣರು. ನಾ ಇನ್ನೊಂದು ಮಾತವ್ರಿಗೆ ಹೀಗೆ ಕೇಳ್ತಿರ್ತೇನೆ. ಬಸವಣ್ಣ ಲಿಂಗಾಯತ, ಸಮಗಾರ ಹರಳಯ್ಯ ಸಮಗಾರಾಗೆ ಉಳಿದ್ನಲ್ಲ ಯಾಕಂತ ನನ್ನ ಪ್ರಶ್ನೆ ಇವತ್ತಿಗೂ. ಮಡಿವಾಳ ಮಾಚಿದೇವು ಮಡಿವಾಳಾಗೆ ಯಾಕೆ ಉಳ್ದ, ಅವ ಯಾಕೆ ಮ್ಯಾಕ್ ಬರಲಿಲ್ಲ, ಅವ ಯಾಕೆ ಲಿಂಗಾಯತ ಆಗಲಿಲ್ಲ ಅಂತ ನನ್ನ ಪ್ರಶ್ನೆ ಅವ್ರಿಗೆ. ಅವ್ರನ್ನ ಯಾಕೆ ಮಾಡಲಿಲ್ಲಪ್ಪ ನೀವು? ಯಾಕಂದ್ರೆ ಅವ್ರೊಳಗೆ ವ್ಯವಹಾರ ಮಾಡಿಸಿದ್ರಿ ಅಂದ್ರೆ ಇದು ಹಾಕಿದ್ದಿಲ್ಲ. ಹೆಣ್ಗಂಡ ಕೊಡಿಸಿ ಅವ್ರನ್ನ ಕೂಡಿಸಿದ್ರಿ ಅಂದ್ರೆ ಬಸವಣ್ಣ ಹೆಂಗೆ ಕೂಡಿಸಿದ್ದ ಹಂಗೆ ಕೂಡಿಸಿದ್ರಿ ಅಂದ್ರೆ ಆಗ್ತಿದ್ದಿಲ್ಲ. ಈಗೇನು ನಿನ್ನೆ ಬಂದಿದ್ರಲ್ಲಿ ಇಲ್ಲಿ ಬಂದವ್ರು ನಮ್ಮ ಪತ್ರಕಾರ ಮಿತ್ರರು ಕೇಳಿದ್ರು ಅವ್ರಿಗೆ, ಎಷ್ಟು ಮಂದಿ ನಿಮ್ಮ ಮನೆಯೊಳಗೆ ನೀವು ಅಂತರ್ಜಾತಿ ವಿವಾಹ ಮಾಡಿದವ್ರು ಇದ್ದೀರಿ? ಒಬ್ಬರದು ಬಾಯಿ ಬಿಚ್ಚಲಿಲ್ಲ. ಅವ್ರನ್ನ ಕೇಳ್ರಿ, ಹಿಂದಾಗಡೆ ನೀವು ಹೇಳ್ತಾರವ್ರು. ನನಗೆ ಹೇಳಿದ್ರು ನಮ್ಮ ಅಜ್ಜವ್ರು, ಇವ್ರೊಂದು ಗುರುಮಾರ್ ಅವ್ರನ್ನ ಜಗ್ಗಾಡಿದಾರೆ. ಅವ್ರನ್ನ ಮಾತಾಡೋದು ಸುಲಭ್ರಿ, ಮಾಡೋದು ಭಾಳ ಕಷ್ಟ ಐತಿ. ಒಬ್ರು ಹೇಳಿದ್ರಂತ ನಮ್ಮ ಮನ್ಯಾಗ ಆಗೈತ್ರಿ ಅಂತ. ಅವ್ರ ಮನ್ಯಾಗ ಆಗೈತೆ ಅಂತಂದ್ರೆ ಮಾಡಿದ್ದಲ್ಲ, ಅದು ಆಗಿದ್ದಂತ ಹೇಳಿದ್ರು. ಮಾಡಿದ್ದಕ್ಕೆ ಆಗಿದ್ದಕ್ಕೆ ಬಹಳ ಅಂತರ ಇರ್ತೈತಿ. ನನ್ನ ಹತ್ರ ಬರ್ರಿ, ಯಾಕಂದ್ರೆ ಅದು ಓಡೇ ಹೋಗೈತಿ ಆಗೈತೆ ಅಂತಂದಾಗ ನೀವೇನು ಮಾಡಿರಿ? ಅದು ಒಬ್ಬ ಚುರುಮುರಿ ತಗೊಂಡು ನಿಂತಿದ್ದಂತ ಹೊಳ್ಯಾಗ. ಆ ದಡಕ್ಕನ ಕೈಗೇನ ಕಡಿತನ ಬೆತ್ತು ಚುರುಮುರಿ ಗೋಳೆ ಮಾಡ್ಕೊಳಕ್ ಹೋಗ ಹರ್ಕೊಂಡು ಹೋತು ಗಂಗಾರ್ಪಣ ಮಸ್ತು ಅಂದ. ತಿಳಿತಂದಿದ್ರ ಅರ್ಥ? ಇವು ಸಮಾನತೆ ಅಲ್ಲ. ಇಂಥ ನಾಟಕ ಮಾಡಕ್ ಹೋಗ್ಬೇಡ. ನನ್ನ ಹತ್ರ ಬರ್ರಿ, ನಾ ವರ್ಷ 4-8 ಲಗ್ನ ಅಂತರ್ಜಾತಿ ಲಗ್ನ ಮಾಡಿದಾಗ ಮಾಡಿಸ್ತೇನೆ. ಮತ್ತು ಅದು ಅವ್ರು ಪ್ರೀತಿಸಿ ಬಂದವ್ರು ಅಲ್ಲ. ನಾನ ಹೇಳ್ತೀನಿ, ಈ ಹುಡುಗಿ ಐತಿ, ಈ ಹುಡುಗನ ಇಬ್ಬರಿಗೆ ಜಮಾಸ್ತೈತೆ ಅಂತ ನೋಡ್ರಿ ಅಂತ 2 ಮನೆಯವ್ರಿಗೆ ಹೇಳ್ತೀನಿ. ಹೇಳಿ ಸಮಗಾರ ಮನೆಯವರಿಗೆ ಮತ್ತು ಬಣಿಗೇರ್ ಮನೆಯವರಿಗೆ ಮಾಡಿಸ್ತೇನೆ. ಸಮಗಾರಿಗೆ ಮತ್ತು ಬ್ರಾಹ್ಮಣರಿಗೆ ಮಾಡಿಸ್ತೇನೆ. ಬಸವಣ್ಣವ್ರು ಮಾಡಿದ್ರಲ್ಲ, ನಾವ್ ಯಾಕೆ ಮಾಡ? ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕ್ರಿ. ಯಾಕೈತಿ, ಯಾಕೆ ಆಗೋದಿಲ್ಲ? ಅದಕ್ಕೆ ಯಾವುದನ್ನು ಮಾಡೋಕ್ಕಾಗೋದಿಲ್ಲ, ಅದನ್ನ ಮಾತಾಡಕ್ಕೆ ಹೋಗ್ಬೇಕು. ಕೆಲವು ಮಂದಿ ಆಯುಷ್ಯದಾಗ ಏನೂ ಮಾಡೋದಿಲ್ಲ ಅಂದ್ರೆ ಭಯಂಕರ ಮಾತಾಡ್ತಿರ್ತಾರೆ.
ನಾ ಇನ್ನೂ ಭಾಳ ಹೇಳೋದಿತ್ತು, ಗಾಳೆ ಭಾಳ ಆಗೈತಿ, ಹೇಳೋದಿಲ್ಲ. ನಮ್ಮ ಬಸವಾದಿ ಶರಣರು ನಮಗೆ, ನಾನು ಆರಂಭದಲ್ಲೇ ಒಂದು ಮಾತು ಹೇಳಿದೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ನಡೆಯಲ್ಲಿ ನುಡಿಯ ಅಳವಡಿಸಿಕೊಳ್ಳುವೆ, ಮೇಲೆ ತಾಕ್ಕಡಿ ಭಗವಂತನ ಕೈಯಾಗ ಏನಂತ, ಈ ಮನುಷ್ಯ ಮಾತಾಡಿದ್ದು ಒಂದರಾಗಿಡ್ತಾನ ತಕ್ಕಡ್ಯಾಗ, ಮತ್ತೆ ಇವ ಮಾಡಿದ್ದು ಒಂದರಾಗಿಡಾದಡೆ. ಒಂದು ಗೋಧಿ ಕಾಳಿನಷ್ಟು ಮಾತಿಗೂ ಮತ್ತು ಕೃತಿಗೆ ಕೊರತೆ ಆಯ್ತು ಅಂತಂದ್ರ, ನೀ ಮಾತಾಡಿದ್ದು ಹೆಚ್ಚಾತು ಮಾಡಿದ್ದು ಕಡಿಮೆ ಆತು ಅಂತಂದ್ರೆ ತಕ್ಕಡಿ ಒತ್ತಟ್ಟು ಹಿಡಿತೈತಿ, ಒಕ್ಕಡಿ ಇದು ಸಮ ಆಗ್ಲಿಲ್ಲ ಅಂದ್ರೆ ಎನ್ನ ನತ್ತಿ ನೀನತ್ತು ಹೋಗ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ಯಾರ. ಹಂಗ ನಾ ಅಂತೇನೆ, ನಾವು ಕಡಿಮೆ ಮಾತಾಡಬೇಕು, ಹೆಚ್ಚು ಕೆಲಸ ಮಾಡೋದು. ಆದ್ರೆ ಹ್ಞೂ ಅಂತ ಮಾತಾಡಿ ಏನು ಮಾಡೋದೇ ಸರಿ ಅಂತ ಹೇಳ್ತಾ, ನಮ್ಮ ಸೂಗೂರೇಶ್ವರ ಶ್ರೀಗಳು ಈ ಸಮಾರಂಭಕ್ಕೆ ಬಹಳ ಪ್ರಯಾಸ ಪಟ್ಟರು. ಕಳೆದ 15 ದಿನಗಳಿಂದನೂ ಸಹಿತ ಒಂದು ಏನೇನೋ ತೊಂದರೆಗಳು ಬರ್ತಿದ್ದು ಮಾಡ್ತಿದ್ದು, ಸಂಯಮವನ್ನು ಬಿಟ್ಟು ಕೊಡ್ಲಾರ್ದನ ಯಾರ್ಯಾರು ಬಂದರು ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಮಾಡಿದ್ರು. ಇದ್ರ ಜೊತೆಗೆ ತಾವು ಎಲ್ಲ ಸಮಾಜದವರು ಅವ್ರ ಕರೆದಾಗ ಬಂದ್ರಿ. ಇದರ ಜೊತೆಗೆ ಕೆಲವು ರಾಜಕೀಯ ನಾಯಕರು ತಮ್ಮ ತಮ್ಮ ಪರಿಯಲ್ಲಿ ಹಳ್ಳಿಗಳಿಗೆ ಹೋಗಿ, ಕೆಲವು ಜನ ಸ್ವಾಮೀಜಿಗಳು ಸಹಿತ ಹಳ್ಳಿಗಳಿಗೆ ಹೋಗಿ ಕಾರ್ಯಕ್ರಮ ಹೀಗಿದೆ ಬರ್ರಿ ಅಂತ, ಬರಲಿ ಬಿಡಲಿ ಜನರ ಇಚ್ಛೆ ಇದೆ ಅಂತ ತಿಳಿಸೋದರ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ತಾವೆಲ್ಲರೂ ಮಾಡಿದಂಥ ಪ್ರಯತ್ನ, ಅದಕ್ಕೆ ಅಧಿಷ್ಠಾನವಾಗಿ ನಮ್ಮ ಸೂಗೂರು ಅಜ್ಜವರು ಭಾಳ ಕಡಿಮೆ ಮಾತಾಡ್ತಾರೆ. ಇವತ್ತು ಅವರು ಭಾಳ ಮಾತಾಡಬೇಕಾಗಿತ್ತು, ಅವರೇ ಅಧಿಷ್ಠಾನ ಇರೋದ್ರಿಂದ ಅವ್ರು ಮಾತಾಡಲಿಲ್ಲ. ಇರಲಿಲ್ಲ ಅಂದ್ರೆ ಅವ್ರ ಒಳಗೆ ಭಾಳ ರೋಷ ತುಂಬಿತ್ತು. ಇವತ್ತು ಅವ್ರದ್ದು ಯಾವಾಗ ಕಡಿಮೆ ಆತಂದ್ರೆ 15ನೇ ತಾರೀಕಿಗೆ ಕೂಲಿ ಮಂದಿ ಕರ್ಕೊಂಡು ಬನ್ನಿ ಅಂತ ಕಾರ್ಯಕ್ರಮ ಮಾಡಿದಾರಲ್ಲ, ಮುಗಿತಂದ್ರಿಂದ ನಾವು, ಯಾಕಂತಂದ್ರೆ ಮನ್ರೇಗಾದ ಮಂದಿ ಕರ್ಕೊಂಡು ಬಂದ್ರಲ್ಲ, ಅವಾಗ ಗೊತ್ತಾತ ಹಿಂಗಾತ್ರಿ ಅಂತ. ಅದಕ್ಕೆ ಅಜ್ಜವರ ಪ್ರಯಾಸ, ಎಲ್ಲ ಸ್ವಾಮಿಗಳನ್ನು ಕರ್ಕೊಂಡು, ಈ ರಾಜಕೀಯ ಧುರೀಣರನ್ನು ಈ ಕಡೆ ಕುಂತಾರ ನೋಡಿ ಒಂದಿಷ್ಟು ಮಂದಿ, ನಾ ಯಾರ್ದು ಹೆಸರು ತೊಗೊಳೋದಿಲ್ಲ, ಹೆಸರು ತೊಗೊಂಡಂದ್ರೆ ಸ್ವಾಮಿ ಪಾರ್ಟಿಯ ಮಂದಿಗಿಂದಾರ ಅಂತ ತಿಳ್ಕೊಂಡು, ನಮಗೇನು ಪಾರ್ಟಿ ರೀ, ನಮ್ಮದು ಭಗವಂತನ ಪಾರ್ಟಿ, ದೇವರ ಪಾರ್ಟಿ, ಧರ್ಮದ ಪಾರ್ಟಿ. ಎಲ್ಲರೂ ನಮ್ಮವರ, ಬಂದವರು ನಮ್ಮವರ, ಯಾರಿಗೆ ತೊಂದರೆ ಆಗಿ ಬರ್ಲಿಕ್ಕಾಗಿಲ್ಲ ಅವರು ನಮ್ಮವರು. ಆದ್ದರಿಂದ ಅವರು ಬಹಳ ಪ್ರಯತ್ನ ಪಟ್ಟಾರೆ. ತಾವು ಸಹಿತ ಯಾರ್ಯಾರು, ನನಗೆ ಈ ಕೆಲವು ಜನ ಹೇಳಿದ್ರು, ನಮ್ಮ ಒಬ್ಬ ಸಾಯ್ವದಾನ ಇಲ್ಲಿ, ಅವ ತಮ್ಮ ಕಡೆ ಮಂದಿ ಬರ್ತೀವಂತಂದ್ರೆ ಆ ಮಂದಿಗೆ 15 ಮಂದಿಗೆ 15 ಗಾಡಿ ಮಂದಿಗೆ ಸಹಾಯ ಮಾಡ್ಯಾನ. ಅವ್ರಿಗೆ 15 ಗಾಡಿ ಅಂತಂದ್ರೆ 15 ಇಷ್ಟು ಮಂದಿ ನಮ್ಗೆ ಬರೋ ಇಚ್ಛಾ ಐತ್ರಿ ಸಾಹೇಬ್ರ, ವಾಕ್ಯಲ್ ಕಿಶದಾಗ ನಾ ಕೊಡ್ತೀನಿ ಬರೀ ಖರೀ ನೀವು ಅಂತೇಳಿ. ನಾ ಸಾಹೇಬ್ ಯಾರನ್ನ ಅಂದ್ರೆ ನಾಳೆ ಕೈ ತೊಳ್ಕೊಂಡು ಬೆನ್ನು ಹತ್ತೀರಿ ನೀವು ಕೊಡೋದಿಲ್ಲ ಅಂತ. ಅದಾರ ಧರ್ಮ ಪ್ರೇಮಿಗಳು, ಅದಾರ ಅಧಿಕಾರಿಗಳು ಭಾಳ ಮಂದಿ ಅದಾರ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಬಹಳ ಸಹಾಯ ಮಾಡ್ಯಾರಂತ ನಮ್ಮ ಅಜ್ಜವರು, ಸೂಗೂರೇಶ್ವರ ಅಜ್ಜವ್ರು ಹೇಳಿದ್ರು. ವ್ಯಾಪಾರಿ ಪೇಟೆಯೊಳಗೆ ಸಹಾಯ ಮಾಡ್ಯಾರ. ತಾಯಂದಿರನ್ನ ನಾನು ಅಭಿನಂದಿಸ್ಬೇಕು. ಆ ಹೂಗಳು ಬೆಳಗ್ಗೆ ಬಂದು ಆ ಎಲ್ಲ ಶೃಂಗಾರ ಮಾಡುವಂಥ ಕೆಲಸ, ಕಲಶಗಳನ್ನು ತೊಗೊಂಡು ಬರುವಂಥ ಕೆಲಸ, ಮನ್ಯಾಗ ಅವ್ವಗಳು ಹಿಂದಿಗಿಷ್ಟು ಕೆಲಸ ಇರ್ತಾವ್ರು ನಿಮ್ಗೆ ಹೇಳ್ತೀನಿ. ಅಂಥದ್ದನ್ನೆಲ್ಲ ಬದಿಗಿಟ್ಟು ಅಪ್ಪಗಳು ಹೇಳ್ತಾರಂತ ತಿಳ್ಕೊಂಡು, ನಮ್ಮ ಸೂಗೂರ ಮುತ್ತೆಯವ್ರು ಹೇಳ್ತಾರಂತ ತಿಳ್ಕೊಂಡು, ಆ ತಾಯಂದ್ರು ಎಲ್ಲರೂ ಸಹಿತ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಈ ಬಸವಾದಿ ಪ್ರಮಥರ ಬೃಹತ್ ಹಿಂದೂ ಸಮಾವೇಶವನ್ನು ಯಶಸ್ವಿಗೊಳಿಸ್ಬೇಕಂತ ಅವರು ತಾವು ಎಲ್ಲರೂ ಇಲ್ಲಿ ಯುವಕರು ಕುಂತಾರೆ. ಕೆಲವು ಮಂದಿ ಇವರು ಬೇರೆ 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 ಮಂಡಳಗಳದವ್ರು ಭಾಳ ಮಂದಿ ಅದಾರ. ಯಾರನ್ನಂತ ಹೇಳಿ ನಾನು, ನೀವೆಲ್ಲರೂ ಅದರೊಳಗಿನವ್ರು ಅದಿರಿ. ನಾ ಹೇಳೋದ್ರಾಗ 10 ಮಂದಿನ ಹೇಳಿದೆ, ಒಬ್ಬ ಬಿಟ್ಟು ನಿಲ್ಲು, 10 ಮಂದಿ ಹೇಳಿದ್ದೆಲ್ಲ ಜೀರೋ ಆಕತಿ, ಒಂದು ಉಳಿದದ್ದು ಅಷ್ಟೇ ಕೆಲಸ ಮಾಡ್ತೈತೆ. ಅದು ಎಷ್ಟು ಕೆಲಸ ಮಾಡ್ತೈತೆ ಅಂದ್ರೆ ಹೊಳ್ಳಿ ನಾನು ಈ ಕಡೆ ಬರ್ಲಾರ್ದಂಗೆ ಮಾಡ್ತೈತೆ. ಅದಕ್ಕೆ ದಯವಿಟ್ಟು ಯಾರು ಆ ರೀತಿ ಭಾವಿಸಬಾರ್ದು. ತಾವೆಲ್ಲರೂ ಕೂಡಿ ಪೂಜ್ಯರ ಆದೇಶದಂತೆ ಎಲ್ಲ ಪೂಜ್ಯರು, ನಾ ಮರೆತು ನೋಡ್ರಿ, ನಮ್ಮವ್ವ ಮರೆಸಿಕೊಡ್ಬೋದು. ನಮ್ಮವ್ವ ಬಗ್ಗೆ ಅದಾಳಿರು, ನಮ್ಮವ್ವ ಅಂದ್ರೆ ಇಂದಿರಾ ಗಾಂಧಿ ಇದ್ದಂಗೆ ಅದಾಳ.
ಈ ಕಡೆ ಅವುಗಳು ಭಾಳ ಮಂದಿ ಅದಾರ, ಅಲ್ಲಿ ಹಿಂದೂ ಕುಂತಾರ. ಈ ಎಲ್ಲ ಪೂಜ್ಯರು ಕೆಲವು ಜನರಿಗೆ ಸುಗರ ಮುತ್ತವರು ವಿನಂತಿ ಮಾಡ್ಕೊಂಡ್ರ, ಅವ್ರ ವಿನಂತಿಯನ್ನು ಮನ್ನಿಸಿ ನಮ್ಮ ಈ ಬಳ್ಳಾರಿ ಅಜ್ಜ ಕಲ್ಯಾಣ ಅಜ್ಜ ಪದ ಏನಿದಾರಲ್ಲ ಅವ್ರು ಮಾತಾಡ್ಬೇಕಾಗಿತ್ತು. ಅಚ್ಚಿ ಊರಾಗ ಮಳೆ ಬಂತಂತ ಸುದ್ದಿ ಬಂತು, ಭಾರಿ ಮಳೆ ಬೀಳಕತ್ತೈತಿ, ಅದಕ್ಕೆ ಉಳಿದವ್ರದೆಲ್ಲ ಕ್ಯಾನ್ಸಲ್ ಮಾಡ್ರಿ, ಸ್ವಾಮಿಗಳು ಮಾತಾಡ್ಲಿ ಅಂದ್ರು. ನಾ ಮಾತಾಡಕತ್ತಾನ ಅದು ಹೋತು. ಏನು ಮಾಡೋದು? ನಾಂದೆ ಇವ್ರು 15ನೇ ತಾರೀಕಿಗೆ ಹೋದವ್ರು ಅಟ್ಟ ಹೋದ್ರು ಅಂದ್ರೆ ಅದು ಶಟ್ಕೊಂಡು ಹೋಗ್ತು. ಏನು ಭಾಳ ಮಂದಿ ಅಜ್ಜವ್ರು ಮಾತಾಡ್ಬೇಕಾಗಿತ್ತು. ಪುಣ್ಯಾತ್ಮರು ಎಲ್ರಿಗೆ ಎಷ್ಟು ಪ್ರೀತಿ ಈ ಕಾರ್ಯಕ್ರಮ. ನಮ್ಮ ನಾಗನ್ಸೂರ್ ಅಜ್ಜ ಒಂದೇ ಮಾತು ಹೇಳಿದೆ, ಎಲ್ಲರೂ ರೋಷ ಇದೆ ನಮ್ಮ ದೇವತೆಗಳನ್ನು, ನಮ್ಮ ರೀತಿ ರಿವಾಜುಗಳನ್ನು, ಈ ಮೂಢನಂಬಿಕೆ ಆಡು ಮೂಢನಂಬಿಕೆ ಅಂತ ಏನು ಜರಿದು ಸಮಾಜದ ಶ್ರದ್ಧೆಯನ್ನು ಹಾಳು ಮಾಡಿ ಹಿಂದೂ ಧರ್ಮವನ್ನು ಅಪ್ರತ್ಯಕ್ಷವಾಗಿ ಬಸವಣ್ಣನವರ ತತ್ವಗಳನ್ನು ತಿರುಚಿ ಮುರುಚಿ ಏನೇನೋ ಕೆಲಸ ಮಾಡ್ತಾರಲ್ಲ, ಅದು ಮಾಡಬಾರ್ದು ಅನ್ನೋದು ಎಲ್ಲರ ಕಳಕಳಿಯಾಗಿದೆ. ಎಲ್ಲ ಪೂಜ್ಯರು ಬೇರೆ ಬೇರೆ ಜಿಲ್ಲೆಗಳಿಂದ, ಬೆಳಗಾವಿಯಿಂದ, ಬಾಗಲಕೋಟೆಯಿಂದ, ಗದಗಿನಿಂದ, ವಿಜಯಪುರದಿಂದ ಹೇಳಿದ್ರಲ್ಲಪ್ಪ ಅವರು, ಈ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳಿಂದ ಪೂಜ್ಯರು ಬರೀ ಫೋನ್ ಮಾಡಿ ಹೇಳಿದರೆ, ಫೋನ್ ಮಾಡಿ ವಿನಂತಿ ಮಾಡಿಕೊಂಡ್ರೆ ಎಲ್ಲ ಪೂಜ್ಯರು ನಮ್ಮ ಮ್ಯಾಗ ಕರುಣೆ ಇಟ್ಟು, ಎಲ್ಲರ ಮ್ಯಾಗ ಕರುಣೆ ಇಟ್ಟು ಪೂಜ್ಯರು ಬಂದಾರ. ಅದು ಬಂದಾರಂದ್ರೆ ಇನ್ನು ಯಾವ ಜನ್ಮದಾಗ ನಾವು ಹೊಳ್ಳಿ ತೀರಿಸ್ಬೇಕೋ ಗೊತ್ತಿಲ್ಲ. ಅದ್ರಾಗ ಈ ಕಡೆ ಬರ್ಬೇಕಾದ್ರೆ ಎಲ್ಲರೂ ಅಂತಿದ್ರು ಭಾಳ ತಂಪೈತಂತ್ರಿ ಶಾಪುರದಾಗ, ಏನು ಕಂಬಳಿ ತೊಗೊಂಡು ಬರೋಣ, ಸ್ವೆಟರ್ ತೊಗೊಂಡು ಬರೋಣ ಅಂತಂದ್ರೆ ಅವರು, ಇಲ್ರಿ ನೀವು ಇದ್ದಂಗೆ ಬರ್ರಿ, ಹೆಂಗೆ ಆಕ್ಕೈತಿ ಅಂದೀವಿ. ಕೆಲವು ಮಂದಿ ಬಂದಿದ್ರು, ಮುಂಜಾನೆ ಹಿಡ್ದಾಗ ಹೆಂಗೆ ಅನಿಸ್ತೀರಿ ಅಂತ ಕೇಳಿದೆ, ಥಂಡ್ಯಾಗ ಕಾಸ್ಕೊಂಡಾಗ ಆಗತ್ತೈತ್ರಿ ಅಂತ. ಚಳಿಗಾಲದಾಗ ಏನು ಬೆಂಕಿ ಮುಂದೆ ಕಾಸ್ಕೋತೀವಲ್ಲ, ಹಂಗೆ ಕಾಸ್ಕೊಂಡಾಗ ಆಗತ್ತೈತ್ರಿ ಅಂತಂದ್ರೆ. ಹಂಗಾದ್ರೆ ನಮ್ಮ ರೈತ ಇಂಥದ್ರಾಗ ಹೊಲ್ದಾಗ ಕೆಲಸ ಮಾಡ್ತಾನಲ್ಲ, ಅವ ಹೆಂಗೆ ಮಾಡ್ತಿರ್ಬೇಕ್ರಿ ಅವರ ತನ್ನ. ಯಾಕಂದ್ರೆ ನಾವು ಆಯಾ ಭಾಗದಾಗ ನಮಗೆ ರೂಢಿ ಆಗ್ಯಾವ. ಕೆಲ ಮಂದಿ ಇದ್ರಾಗ ಹಳಸಾಲ ಮಂದಿ ಐತಿ, ಕೆಟ್ಟ ತಂಪನೆಗಿದ್ದ ಮಂದಿ ಐತಿ. ಈ ಕಡೆ ಬಂದು ರೂಢಿ ಇರಲಿಲ್ಲ. ಆದಾಗ್ಯೂ ಸಹಿತ ಈ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ಆಯ್ತಂದ್ರೆ ನಮ್ಮೆಲ್ಲ ಪೂಜ್ಯರು ನಮ್ಮ ಮೇಲಿನ ಅನುಕಂಪದಿಂದಾಗಿ, ನಮ್ಮನ್ನು ಹರಿಸೋದಕ್ಕಾಗಿ ಕಾಳಸಿದ್ದೇಶ್ವರ ಸ್ವಾಮಿ ಮತ್ತು ಉಳು ಸ್ವಾಮಿಗಳು ಮಾಡಕತ್ಯಾರ. ಅವರಿಗೆ ನಾವು ಬೆನ್ನೆಲುಬಾಗಿ ನಿಂದಿರಬೇಕು ಅಂತಕ್ಕಂಥ ಕಳಕಳಿಯಿಂದ, ಇವ ಸ್ವಾಮಿನ ಒಬ್ಬನ ಬಿಟ್ಟರೆ ಒಬ್ಬನ್ನ ಏನಾರ ಮಾಡಬಾರ್ದು ಯಾರಾರ. ಅದಕ್ಕೆ ನಾವು ಎಲ್ಲರಿಗೂ ಧೈರ್ಯ ಬರೋದಿಲ್ಲ. ಇವೊಂದೊಂದು ಜರ ಮಂಡ ಧೈರ್ಯ ಐತಿ, ಅದಕ್ಕೆ ನಾವು ಹಿಂದೆ ನಿಂತರೆ ಸಾಕು ಅಂತ ತಿಳ್ಕೊಂಡು. ಕಾಳಸಿದ್ದೇಶ್ವರ ಸ್ವಾಮಿ ಆಗ್ಲಾರ ಮತ್ತೆ ಯಾರು ಆಗಿದ್ರು ಇಡ್ತೀವಿ ಮಣ್ಣು ಮಾಡ್ತಿದ್ರು. ನಿಮ್ಗೆ ಹೇಳ್ತಾರೆ, ಈಗ ಎಲ್ಲರೂ ಬಂದಾಗ್ಯಾರ. ಬಂದು ನನಗೆ ಹೇಳ್ತಾರೆ, ಅಪ್ಪ ಅವ್ರು ಸಾಕು ಬಿಡ್ರಿ, ಸಾಕ್ರಿ ಆಗಿ ಹೋತಲ್ರಿ, ಬಿಡ್ರಿ, ಇನ್ನೊಂದು ಜರ ನೋಡು ನಾ ಅಂತೀನಿ. ಇಲ್ರಿಪ್ಪ ಸಾಕ್ರಿ ಅಂತ. ಇನ್ನೊಂದು 4 ಜಿಲ್ಲೆ ಅದಾವು, ಎಲ್ಲ ಮಾಡಿ ಮುಗಿಸೋನಂತ. ಇಲ್ರಿ ಸಾಕ್ರಿ, ನಮ್ಗೆ ರಗಡಾಗೈತಿ. ಈಗ ನಾ ಅಂದೆ, ಬರ್ರಿ ನೀವು ಬಸವಣ್ಣವ್ರ ವಚನ ತೊಗೊಂಡು ಬರ್ರಿ, ಶರಣರ ವಚನ ನಾನು ಬರ್ತೀನಿ. ಯಪ್ಪ ಆ ವಚನಾನು ಬಿಡು, ಎಲ್ಲ ಬಿಡು, ನಮ್ಮನ್ನ ಕೈ ಬಿಡು ಸಾಕು ಮೊದಲತ್ತ. ಅಜ್ಜ ಅವ್ರಂಗೆ ಅನ್ಬೇಡ್ರಿ, ನೀವ್ಯಾರೂ ನಮ್ಮನ್ನು ಬಿಟ್ಟು ಹೊರತಿಲ್ಲ. ಎಲ್ಲ ಪೂಜ್ಯರ ಬಗ್ಗೆ ನನಗೆ ಗೌರವ ಐತಿ. ಅದ್ರಾಗ ಕೆಲ ಮಂದಿ ಒಂದು ಜನ ಹುಚ್ಚುಚ್ಚನಂಗೆ ಮಾಡ್ತಿರ್ತಾವೆ, ಸ್ವಾಭಾವಿಕ. ಸಮಾಜದಾಗ ಎಲ್ಲ ನಮ್ಮನಿಗೆ ಇರ್ತಾವೆ. ಭಾಳ ಮನುಷ್ಯ ಹಚ್ಕೋಬಾರ್ದು. ಭಾಳ ಕೆಟ್ಟ ವೈಯಕ್ತಿಕವಾಗಿ ಬೈತಿರ್ತಾವೆ. ಕೆಲವೊಂದಕ್ಕಂತೂ ಏನೋ